ಚಾನಲ್. ನಿಮಗೆ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವಿವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ. ಉಡುಪಿಲಿ ಕಾಪು ಬೀಚು 2 days ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಟ್ರೈನ್ ಬುಕ್ ಮಾಡಿದ್ದೀವಿ. ಇವತ್ತು ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಇರೋದು 8:30ಗೆ. ಈಗ ಆಲ್ರೆಡಿ 5:30 ಆಗಿದೆ. 6 o'clockಗೆ ನಾವು ಇನ್ನೇನು ಮನೆ ಬಿಡಬೇಕು ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಈಗ ರೆಡಿ ಆಗಿದ್ದೀನಿ, ಎಲ್ಲರೂ ರೆಡಿ ಆಗಿದ್ದಾರೆ. ಬೆಳಿಗ್ಗೆ ಅಲ್ಲಿ ಒಂದು 9 o'clock ಹಂಗೆ ರೀಚ್ ಆಗ್ತೀವಿ. ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಸಾಟರ್ಡೆ ನಾವು ಅಲ್ಲಿ ರೀಚ್ ಆಗಬೇಕಾಗಿತ್ತು, ಬಟ್ ಅಲ್ಲಿ ತುಂಬ ಕ್ರೌಡ್ ಇದೆ, ಬೇಡ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಇವತ್ತು ಹೊರಟಿ ನಾಳೆ ಬೆಳಗ್ಗೆ ಅಂದರೆ ಸಂಡೇ ಮಾರ್ನಿಂಗ್ ಅಲ್ಲಿ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಹೇಗಿದೆ ನೋಡೋಣ. ಗೈಸ್, ಇವಾಗ ಹೊರಟಿದ್ದೀವಿ. ಶಶಾಂತ್ ಅಂತೂ ಬೀಚ್ ನೋಡೋಕ್ಕೆ ಸಖತ್ ಎಕ್ಸೈಟ್ ಆಗಿದ್ದಾನೆ. ಈಗ ಹೊರಟು ಮಾದವರ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಾವು. ರೈಲ್ವೆ ಸ್ಟೇಷನ್ ಅಂತೂ ತುಂಬ ಕ್ರೌಡ್ ಆಗಿದೆ. ಆ್ಯಂಡ್ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಉಡುಪಿಯಿಂದ ವಾಪಸ್ ಬರುವಾಗ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀವಿ. ಈಗ ಹೋಗ್ತಾನೂ ಬಸ್ಸೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ, ನಮ್ಮ ಶಶಾಂತ್ಗೂ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಮೋರ್ ದ್ಯಾನ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಟ್ರೈನ್ ಬಂತು. ನೋಡಿ, ಈಗ ಬಂತಲ್ಲ, ಇದೇ ನಾವು ಹೋಗ್ತಾ ಇರೋ ಟ್ರೈನು. ಈಗ ನೈಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೀವಿ. ನಾವಿವಾಗ ಟ್ರೈನ್ ಹತ್ತುತ್ತಾ ಇದ್ದೀವಿ. ನಮ್ಮ ಶಶುಗಂತೂ ಟ್ರೈನಲ್ಲಿ ಹೊರಟುಬಿಡುತ್ತೋ, ನಾವಿನ್ನ ಟ್ರೈನ್ ಹತ್ತಿಲ್ವಲ್ಲ ಅಂದ್ಬಿಟ್ಟು ಅಮ್ಮ ಬಾ, ಬೇಗ ಬಾ ಅಂತ ಕರೀತಾ ಇದ್ದ. ಆ್ಯಂಡ್ ಅವ್ರ ಅಪ್ಪಂಗೂ ಕೂಡ ಅಮ್ಮ ಇನ್ನೂ ಬಂದಿಲ್ಲ ಪಪ್ಪ ಅಂತ ಹೇಳ್ತಾ ಇದ್ದಾನೆ. ಈಗ ಟ್ರೈನ್ ಹತ್ತಿದ್ದೀವಿ. ಈ 2 ಬೆಡ್ಡು ನಮ್ಗೆ ಅಲೋಕೇಟ್ ಆಗಿದೆ. ಓಕೆ, ಇಷ್ಟ ಆಯ್ತಾ? ಗುಡ್. ಇದು ಹಾಕೋಣಕ್ಕಾಗಲಿಲ್ಲ. ಸೂಪರ್ ಸೂಪರ್ ಮಾಮ್. ಶಶುಗೆ ಟ್ರೈನ್ ತುಂಬ ಇಷ್ಟ ಆಯ್ತಂತೆ. ಹೀಗೆ ಎಲ್ಲೋದ್ರೂ ತುಂಬ ಎಂಜಾಯ್ ಮಾಡ್ತಾನೆ. ಅವನು ಎಂಜಾಯ್ ಮಾಡೋದು ನೋಡಿ ನಮಗೂ ಖುಷಿ ಆಗುತ್ತೆ. ಬೆಳಿಗ್ಗೆ ಆಯಿತು, 3 ಜನನೂ ಎದ್ದಿದ್ದೀವಿ. ಟ್ರೈನಿಂದ ಮಾರ್ನಿಂಗ್ ವ್ಯೂ ನೋಡಿ ಹೇಗಿದೆ ಅಂತ. ಟ್ರೈನಲ್ಲೇ 2 set ಬೆಡ್ ಸ್ಪ್ರೆಡ್, ಪಿಲ್ಲೋ ಆ್ಯಂಡ್ ಬ್ಲಾಂಕೆಟ್ ಕೊಟ್ಟಿದ್ರು. AC ಕೂಡ ಇತ್ತು, ಹಾಗಾಗಿ ಏನೂ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಆರಾಮಾಗಿ ಮಲ್ಕೊಂಡಿದ್ವಿ. ಇದು ಬೆಳಗ್ಗೆ ಎದ್ಮೇಲೆ ಮಾಡಿರೋ ವಿಡಿಯೋ ನಾನು. ಶಶಾಂತ್ ನೋಡಿ ಇಲ್ಲೇ ಒಂದಿಬ್ರನ್ನ ಫ್ರೆಂಡ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಕುಂತಿದ್ದ. ಅವರು ಕೂಡ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಕುಂತಿದ್ರು. ಈಗ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ ನಾವು. ಇಲ್ಲಿಂದ ಹೋಮ್ ಸ್ಟೇಗೆ ಹೋಗಬೇಕು. ಹೋಮ್ ಸ್ಟೇ ಇರೋದು ಕಾಪುನಲ್ಲಿ. ರೈಲ್ವೆ ಸ್ಟೇಷನ್ ಸ್ಟಾಪ್ ಇಲ್ಲ, ಹಾಗಾಗಿ ಮ್ಯಾಂಗ್ಳೂರಲ್ಲೇ ಇಳಿದಿದ್ದೀವಿ. ಮ್ಯಾಂಗ್ಳೂರು ಬಿಟ್ಟರೆ ಉಡುಪಿನಲ್ಲಿ ಇಳಿಬೇಕಾಗಿತ್ತು, ಬಟ್ ಉಡುಪಿಯಿಂದ ಹೋಗಬೇಕು ಅಂದರೆ ಟ್ರೈನಲ್ಲಿ ತುಂಬ ಡಿಸ್ಟೆನ್ಸ್ ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಇತ್ತು, ಅಲ್ಲಿ ಕ್ರಾಸಿಂಗ್ ಅಂತ ಏನೇನೋ ಅಂದ್ಬಿಟ್ಟು. ಹಾಗಾಗಿ ನಾವು ಮ್ಯಾಂಗ್ಳೂರಲ್ಲೇ ಇಳಿದು ಇಲ್ಲಿಂದ ಬಸ್ನಲ್ಲಿ ಕಾಪುಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ 7 kilometers ಇತ್ತು. ಅಲ್ಲಿಗೆ ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನಲ್ಲಿ ನಾವು ಕಾಫಿ ಕುಡಿದ್ವಿ. ಶಶಾಂತ್ ಹಾಲು ಕುಡ್ದ. ಇವಾಗ ಹೊರಡ್ತಾ ಇದ್ದೀವಿ. ಕಾಪು ಉಡುಪಿ ಅಷ್ಟು ದೂರ ಇಲ್ಲ, ಉಡುಪಿಗಿಂತ ಒಂದು ಹಾಫ್ ಆನ್ ಅವರ್ ಬೇಗ ಸಿಗುತ್ತೆ. ಹಾಗೆ ಹೋಗ್ತಾ ಮ್ಯಾಂಗ್ಳೂರ್ ಸಿಟಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಕೂಡ ರೆಡಿ ಇತ್ತು, ಸೀಟ್ಸ್ ಕೂಡ ಖಾಲಿ ಇತ್ತು, ಕೂತ್ಕೊಂಡಿದ್ದೀವಿ. ನೀವೀಗ ಮ್ಯಾಂಗ್ಳೂರ್ ಸಿಟಿ ನೋಡ್ತಾ ಇದ್ದೀರಾ. ನಾವು ಕಾಪುಗೆ ಹೋಗಿ ಅಲ್ಲಿ ಇಳಿದ ಮೇಲೆ ಹೋಮ್ ಸ್ಟೇಗೆ ಹೋಗೋಕ್ಕೆ ಮತ್ತೆ 2 kilometers ಇದೆ. ಅಲ್ಲಿಗೆ ಹೋಗೋಕ್ಕೆ ನಾವು ಮತ್ತೆ ಆಟೋ ಮಾಡಿಕೊಂಡು ಅಲ್ಲಿಂದ ನಾವು ಹೋಮ್ ಸ್ಟೇಗೆ ರೀಚ್ ಆದ್ವಿ. ಸೊ ಹೋಮ್ ಸ್ಟೇಗೆ ಬಂದ್ವಿ. ಇದೇ ನಾವು ಬುಕ್ ಮಾಡಿದ್ದಿದ್ದು ಹೋಮ್ ಸ್ಟೇ. ಶಶು ಅಂತೂ ಫುಲ್ ಖುಷಿಯಾಗಿ ಓಡ್ತಿದ್ದಾನೆ. ನಮ್ಮ ರೂಮಿಂದ ವಿತಿನ್ 100 meter ಡಿಸ್ಟೆನ್ಸಲ್ಲಿ ಇರೋ ಬೀಚ್ ವ್ಯೂ ಇದು.
ಕಂದ ಕಂದ ವೆಯ್ಟ್. ಹೋಗ್ತೀಯಾ? ಇಳಿ ಇಳಿ. ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ಗೆ ನೀರು ದೋಸೆ, ಚಟ್ನಿ ಮತ್ತು ಸಾಂಬಾರು ಮಾಡಿದರು. ನಮ್ಮ ಶಶು ನೋಡ್ಬಿಟ್ಟು ಇದೇನು ದೋಸೆ ಅಮ್ಮ ಅಂತ ಕೇಳ್ದ. ನೀರು ದೋಸೆ ಅಂದಿದ್ದಕ್ಕೆ, ಯಾಕಮ್ಮ ನೀರು ದೋಸೆ ಮಾಡಿದ್ದಾರೆ, ಇಲ್ಲಿ ನೀರು ಜಾಸ್ತಿ ಇದೆ ಅಂತನ ನೀರು ದೋಸೆ ಮಾಡಿರೋದು ಅಂತ ಕೇಳ್ತಿದ್ದ. ಬೀಚ್ ಪಕ್ಕನೇ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದು, ಆ ತಣ್ಣ ಗಾಳಿ ಬೀಸ್ತಾ ಇತ್ತು, ಅದಂತೂ ತುಂಬ ಚೆನ್ನಾಗಿತ್ತು. ನಾವಿದ್ದಿದ್ದು ರೂಮ್ ಇದು, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ಹೊರಗಡೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡೋಕ್ಕೆ ಅಥವಾ ಏನಾದರೂ ಡಿನ್ನರ್ ಮಾಡೋಕ್ಕೆ ಅಂತ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಇದು ಒಂದು ಸ್ಮಾಲ್ ರೂಮು ವಿತ್ ಬಾತ್ರೂಮ್. ಇದು ಇದೇ ವಾರ್ಡ್ರೂಬ್ ಕೊಟ್ಟಿದ್ದಾರೆ. ಹಾಗೆ ಕಿಂಗ್ ಸೈಜ್ ಬೆಡ್ ಇದೆ ಆ್ಯಂಡ್ ಸೈಡ್ ಟೇಬಲ್ಲು, ಚಾರ್ಜರು, AC, ಫ್ಯಾನು ಎಲ್ಲ ಇದೆ. ವಾರ್ಡ್ರೋಬು ನಾವು ಆಲ್ರೆಡಿ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ವಾರ್ಡ್ರೋಬ್ ಇಷ್ಟಿದ್ರೆ ಸಾಕಾಗುತ್ತೆ. ಕರ್ಟನ್ಸ್ ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ಮಿರರ್ ಕೊಟ್ಟಿದ್ದಾರೆ ರೆಡಿ ಆಗೋಕ್ಕೆ. ಓವರಾಲ್ ರೂಮು ಕ್ಲೀನಾಗಿದೆ. ಕಪಲ್ಸು ಅಥವಾ ಸ್ಮಾಲ್ ಫ್ಯಾಮಿಲಿ ಬಂದಾಗ ಈ ರೂಮ್ ಸಾಕಾಗುತ್ತೆ. ಗ್ರೂಪ್ ಏನಾದರೂ ಬಂದರೆ ಸಪ್ರೇಟ್ ರೂಮ್ ಕೊಡ್ತಾರೆ, ವಿತ್ ಕಿಚನ್ ಇರುತ್ತೆ, ಅದರಲ್ಲಿ ವರ್ಕಿಂಗ್ ಪ್ಲೇಸು ಆ್ಯಂಡ್ 2 ಬೆಡ್ರೂಮ್ಸ್ ಎಲ್ಲ ಇರುತ್ತೆ. ನೋಡಿ, ಇದು ಬಾತ್ರೂಮು ಆ್ಯಂಡ್ ಹಾಟ್ ವಾಟರ್ ಬರುತ್ತೆ. ಫಸ್ಟ್ ಶಶುನ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಶಶು ಎಲ್ಲಿ ಅಂತ ನೋಡೋಣ ಅಂತ ಬಂದರೆ ಅವನು ಇಲ್ಲಿ ಕೂತಿದ್ದಾನೆ. ಅವನಿಗಂತೂ ಸ್ಯಾಂಡ್ ಪ್ಲೇ ಅಂದರೆ ತುಂಬ ಇಷ್ಟ. ಇಲ್ಲಿ ಎಲ್ಲಿ ನೋಡಿದ್ರೂ ಸ್ಯಾಂಡು. ಅವನಿಗಂತೂ ಇಲ್ಲಿ ಬಂದಿರೋದು ಹಬ್ಬ ಅಂತಲೇ ಹೇಳ್ಬೋದು. ನಮಗೆ ಟ್ರೈನಲ್ಲಿ ಬಂದಿದ್ದು ತುಂಬ ರಿಸ್ಕ್ ಅಂತ ಅನಿಸಿಲ್ಲ. ಯಾರಾದರೂ ಓನ್ ವೆಹಿಕಲಲ್ಲಿ ಬಂದರೆ ಇನ್ನೂ ಈಸಿಯಾಗಿ ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಈಗ ನಾನು ತೋರಿಸ್ತಿದ್ದೀನಲ್ಲ, ಇದೇ ಹೋಮ್ ಸ್ಟೇ ನಾವು ಬುಕ್ ಮಾಡಿರೋದು, ನೆಕ್ಸಸ್ ಹೋಮ್ ಸ್ಟೇ ಅಂತ. ಇದು ಕಾಪುನಲ್ಲಿದೆ. ಕಾಪು ಉಡುಪಿಗೆ ನಿಯರೆಸ್ಟ್ ಆಗಿದೆ. ಸೊ ದಟ್ ಇಲ್ಲಿಂದ ನಾವು ಸರೌಂಡಿಂಗ್ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಉಡುಪಿಯಲ್ಲಿ 2 ವೀಲರ್ ಬೈಕ್ ರೆಂಟಿಗೆ ತೊಗೊಂಡಿದ್ದೀವಿ. ಇದೊಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ 2 ವೀಲರ್ ರೈಡ್ ಎಲ್ಲ ಮಾಡಿರ್ತೀವಿ ಟ್ರಾಫಿಕ್ಕಲ್ಲಿ, ಬಟ್ ಉಡುಪಿಯಲ್ಲಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ರೂಮಿಂದ ಬೀಚ್ ವ್ಯೂ ಇದು ತುಂಬ ಚೆನ್ನಾಗಿದೆ. ತುಂಬ ಕಾಮ್ ಅನಿಸುತ್ತೆ ಇಲ್ಲಿ ಕೂತ್ಕೊಂಡು ವೇವ್ಸ್ ನೋಡ್ತಾ ಇದ್ದರೆ. ಆ್ಯಂಡ್ ಈ ಹೋಮ್ ಸ್ಟೇಗೆ ಪರ್ ಡೇ 3.5K ಆಯಿತು. ಇದರಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು. ಬೀಚ್ ನೈಟ್ ವ್ಯೂ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ 3 ಟೈಪ್ಸ್ ಆಫ್ ವಿಂಗ್ಸ್, ರೈನ್ ಡ್ಯಾನ್ಸ್ ಆ್ಯಂಡ್ ಲೈವ್ ಬಾರ್ಬಿಕ್ಯೂಗೆ ಸಪ್ರೇಟ್ ಪ್ಲೇಸಸ್ ಇದೆ. ಇದಾದಮೇಲೆ ಯಾವ್ಯಾವೆಲ್ಲ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ನೋಡೋಣ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಧನ್ಯವಾದಗಳು.